ಶ್ರೀ ಕ್ಷೇತ್ರ ಮಾವಳ್ಳಿ ಬಡಾವಣೆಯಲ್ಲಿ ಆರಾಧ್ಯ ದೇವತೆ ನಟರ ದೇವತೆ ಅಣ್ಣಮ್ಮ ದೇವಿಯನ್ನು ಕರೆತಂದು ಎಲ್ಲರ ಮನೆ ಬಾಗಿಲುಗಳ ಮುಂದೆ ಆ ಅಮ್ಮ ಬಂದಿದ್ದಾಳೆ. ಜಗನ್ಮಾತೆ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಎಂದು ಆ ಅಮ್ಮ ಬಂದು ಇಲ್ಲಿ ನೆಲೆಸಿದ್ದಾಳೆ. ಬಂದು ಇದು 20 ವರ್ಷಗಳಿಂದ ನಡೆಸ್ಕೊಂಡ್ಬಂದಿರುವಂಥ ಕಾರ್ಯಕ್ರಮ. ಇದು ಮಧ್ಯದಲ್ಲಿ ಕೋವಿಡ್ ಸಮಯದಲ್ಲಿ ಒಂದು 3 ವರ್ಷ ಮಾಡಿದಿರ ಆಯಿತು. ಈ ಬಾರಿ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಆತ್ಮೀಯ ರವಿಕುಮಾರ್ ಹಾಗೂ ವೆಂಕಟೇಶ್, ಇಲ್ಲಿನ ಎಲ್ಲ ಸಹಪಾಠಿ ಸದಸ್ಯರುಗಳು, ನಮ್ಮ ಆತ್ಮೀಯ ಮೋಹನ್ ಸಿಂಗ್ ಎಲ್ಲರೂ ಇದ್ದಾರೆ. ಇಲ್ಲಿ ಎಲ್ಲ ಬಂಧು ವರ್ಗದವರು ಇದ್ದಾರೆ. ಇಲ್ಲಿ ಒಬ್ಬರು ಅಂತ ನಾವು ಹೇಳಬಾರ್ದು. ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ತಪಾಸಣೆ ಮಾಡ್ತಾಯಿದ್ದಾರೆ. ಈ ಕಣ್ಣಿನ ಪರೀಕ್ಷೆ ಆಗಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಶುಗರ್ ಇರ್ಬೋದು, ಎಲ್ಲ ಇದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾಗಬೇಕು ಅಂತ ನಾವು ಈ ಸಂಸ್ಥೆಯಲ್ಲಿ ಒಂದು ಭಾಗಿಯಾಗಿ ನಡೆಸೋಣ ಅಂತ ನಾನು ಒಬ್ಬ ಭಾಗಿಯಾಗಿ ಬಂದಿದ್ದೀನಿ. ಎಲ್ಲರಿಗೂ ಒಂದು ಈ ಅವಕಾಶ ಸಿಕ್ಕಲಿ ಅಂತ ನಟರ ದೇವತೆ ಅಣ್ಣಮ್ಮ ದೇವಿಯ ಮುಂದೆ ಇಲ್ಲಿ ನಿಂತು ಹೇಳ್ತಾ ಇದ್ದೀನಿ. ಎಲ್ಲರೂ ಒಂದು ಯಶಸ್ವಿ ಆಗಲಿ, ಎಲ್ಲರ ಆರೋಗ್ಯದಲ್ಲೂ ಚೇತರಿಸ್ಕೊಂಡು ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಂಘದ ಹೆಸರು ಶ್ರೀ ವಿನಾಯಕ ಯುವಕರ ಸಂಘ ಕನ್ನಡ ಬಳಗ. ಸುಮಾರು 60 ವರ್ಷದ ಮೇಲಿಂದ ನಮ್ಮ ಹಿರಿಯಕರು ನಡೆಸ್ಕೊಂಡು ಬಂದಿರೋಂಥ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಯುವಕರು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಒಂದೇನೆಂದರೆ ಎಲ್ಲ ಪ್ರತಿಯೊಬ್ಬರ ಮನೆಯಿಂದಲೇ ಎಲ್ಲರೂ ಸೇರ್ತೀವಿ. ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಕಾರ್ಯಕರ್ತರೆ, ಭೇದ ಭಾವ ಇಲ್ಲ. ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಈಗ ನೋಡೋರಲ್ಲ ನೀವು, ಹೆಲ್ತ್ ಕ್ಯಾಂಪ್ ಆಗಲಿ, ಬ್ಲಡ್ ಡೊನೇಟ್ ಆಗಲಿ, ಈ ಕ್ಯಾಲಮಿಟೀಸ್ ಯಾವುದಾದ್ರು ಆದಾಗ ಅದಕ್ಕೆಲ್ಲ ನಮ್ಮ ಕೈನಲ್ಲಾದಂಥ ಸಹಾಯಗಳನ್ನ ಪ್ರತಿಯೊಬ್ಬ ಮನೆಯವರು ಸೇರ್ತೀವಿ, ಎಲ್ಲರೂ ಸೇರಿ ಮಾಡ್ತೀವಿ. ಇವತ್ತು ರಕ್ತದಾನ ಶಿಬಿರ, ನೇತ್ರ ತಪಾಸಣೆ ಮತ್ತು ಉಚಿತ ಮಧುಮೇಹ ಪರೀಕ್ಷೆ ಕೂಡ ಅಂದ್ಕೊಂಡಿದ್ದೀವಿ. ಇದು ನಾವು ವರ್ಷಾನುಗಟ್ಟಲೆಯಿಂದ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಯಾವಾಗಲೂ. ಹಾಗಾಗಿ ನಮ್ಮ ನಾಗರಿಕರಿಗೆ ಇದೊಂದು ಉತ್ತಮ ರೀತಿಯ ಸೇವೆನೂ ಸಲ್ಲಿಸ್ದಂಗೆ ಆಗುತ್ತೆ. ಸೊ ನಾಳೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಹಸ್ರಾರು ಜನ ಬರ್ತಾರೆ ಅನ್ನದಾನ ಕಾರ್ಯಕ್ರಮ. ನಮ್ಮದ್ರಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅನ್ನದಾನ ಸೇವೆ ಪ್ರಸಾದ ತಗೊಂಡು ಹೋಗ್ತಾರೆ. ಸೊ ನಮ್ಮ ಈ ಸಂಘ ಒಂದು ನಮ್ಮ ಮಾವಳ್ಳಿ ಬಡಾವಣೆಯಲ್ಲಿ ಒಂದು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ತುಂಬ ಖುಷಿ ಆಗ್ತಾಯಿದೆ. ಶನಿವಾರ ಬಂದುಬಿಟ್ಟು ರಂಗೋಲಿ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಎಲ್ಲರೂ ಬರಬೇಕು ಅನ್ನೋದು ನಮ್ಮ ಆಸೆ. ನಾಳೆ ಅನ್ನದಾನ ಇದೆ, ಅದೆಲ್ಲ ಕೇಳೋಕ್ಕೆ ನಮ್ಗೆ ಖುಷಿ ಆಗುತ್ತೆ. ತುಂಬ ಸಮೇತರಾಗಿ ಎಲ್ಲರೂ ಸೇರಿ ಬಾಂಧವ ಅಂತ ಏನು ಹೇಳ್ತೀವಿ ಆ ಥರ ಕೂಡು ಕುಟುಂಬ ಥರ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ ಅಷ್ಟೇ. ಶೈಲಜಾ. ಉಮಾಬಾಯಿ ಅಂತ. ನಾವು ಚಿಕ್ಕದ್ರಿಂದನೂ ನಾವು ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸ್ಪರ್ಧೆಗಳು ನಡೀತಾ ಇರುತ್ತೆ, ಆರ್ಕೆಸ್ಟ್ರಾಗಳು ಅದು ಇದು ಇರುತ್ತೆ. ಸಮಿತಿಯಲ್ಲಿ ಎಲ್ಲನೂ ನಡೆಸ್ತಾ ಇದ್ದೀವಿ. ಅಮ್ಮ ನಾವು ಕೇಳ್ದಂಗೆಲ್ಲ ಎಲ್ಲ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಪವರ್ಫುಲ್ ಅಮ್ಮ ಅಂತ ಹೇಳ್ಬೋದು ಅಷ್ಟೇ.